ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಕನ್ನಡ ಫಿಲ್ಮಾಲಜಿ ಯೂಟ್ಯೂಬ್ ಚಾನಲ್. ಇವತ್ತು ನಮ್ಮ ಜೊತೆ ಪೆಪೆ ಚಿತ್ರದ ಒಬ್ಬ ಮುಖ್ಯ ಪಾತ್ರ ನಮ್ಮ ಜೊತೆ ಇದ್ದಾರೆ. ಬನ್ನಿ ಮಾತಾಡ್ತಾವ. ಸರ್ ನಮಸ್ತೆ. ನಮಸ್ಕಾರ. ಪೆಪೆ ಹೆಸರೇ ಒಂಥರ ವಿಭಿನ್ನವಾಗಿದೆ. ಸೊ ಹೆಸರು ಕೇಳಿದಾಗ ನಿಮ್ಗೆ ಏನಿಸುತ್ತೆ ಪೆಪೆ ಅನ್ನೋ ಒಂದು ಪದ? ಪೆಪೆ ಅಂದ್ರೆ ತುಂಬಾ ವಿಭಿನ್ನವಾಗಿದೆ. ಇದು ರೆಗ್ಯುಲರ್ ಪ್ಯಾಟರ್ನ್ ಅಂತ ನಂಗೆ ಅನ್ನಿಸ್ಲಿಲ್ಲ, ಏನೋ ಸ್ಪೆಷಲ್ ಆಗಿದೆ ಅಂತ ಅನ್ಸಿ ನಾವು ಈ ಸಿನಿಮಾಗೆ ಒಪ್ಕೊಂಡ್ವಿ. ಓಕೆ, ನಿಮ್ಗೆ ಆ ಪೆಪೆ ಅನ್ನೋ ಒಂದು ನಿಮ್ಮ ಪಾತ್ರ ಬಿಟ್ಟು ಪೆಪೆ ಕತೆ ಬಗ್ಗೆ ನಿಮ್ಗೆ ಏನನ್ಸುತ್ತೆ? ಪೆಪೆ ಕತೆ ಕೇಳಿದಾಗ ನಿಮ್ಗೆ ಏನನ್ಸುತ್ತೆ? ಪೆಪೆ ಕತೆ ಕೇಳಿದಾಗ ಇದು ಕಥೆನಕ್ಕಿಂತ ಹೆಚ್ಚಾಗಿ ವಾಸ್ತವವಾಗಿ ಏನ್ ನಡೆಯುತ್ತೆ ಅದು ನಾವು ಅಭಿನಯಿಸ್ತೀವಿ ಅಂತ ಅನಿಸ್ತಾ ಇಲ್ಲ ನಮ್ಗೆ. ಯಾಕೆ ಆ ತರ ನಮ್ಮನ್ನ ಡೈರೆಕ್ಟರ್ ಟ್ಯೂನ್ ಮಾಡಿಬಿಟ್ಟಿದ್ರು ನಮ್ಮನ್ನ. ಸೊ ಹಾಗಾಗಿ ಅದು ನಮ್ಗೆ ಇದು ಎಲ್ಲೋ ಆಕ್ಟ್ ಮಾಡ್ಬೇಕು, ಬಣ್ಣ ಹಾಕೊಳ್ಬೇಕು ಆ ತರದ್ದು ನಮ್ಗೆ ಎಲ್ಲೂ ಕೂಡ ಒಂದು ಕ್ಷಣನೂ ಫೀಲೇ ಆಗ್ಲಿಲ್ಲ ನಮ್ಗೆ. ನಮ್ಮ ಪಕ್ಕ ಕ್ಯಾಮ್ರಾ ಇದೆ, ಡೈರೆಕ್ಟರ್ ಇದ್ದಾರೆ ಅಂತ ಅನ್ನಿಸ್ತಾನೆ ಇರಲಿಲ್ಲ. ವಾಸ್ತವವಾಗಿ ಅಲ್ಲಿ ಆ ಸಿಚುವೇಶನ್ ಎಕ್ಸ್ಪ್ಲೇನ್ ಮಾಡಿದಾಗ ನಾವೆಲ್ಲ ಅಲ್ಲಿ ಆ ಪಾತ್ರಕ್ಕೆ ಪರಕಾಯ ಪ್ರವೇಶ ಮಾಡ್ತಾ ಇದ್ವಿ. ಈ ನಾನು ಟ್ರೈಲರ್ ನೋಡಿದೆ. ಟ್ರೈಲರ್ ನೋಡಿದ್ರೆ ಪೂರ್ತಿ ಅಂದ್ರೆ ಯಾವ ತರ ಫುಲ್ ರಾ ಆಗಿ ರಗಡ್ ಆಗಿ ಶೂಟ್ ಮಾಡಿರೋಂಥದ್ದು. ಸೊ ನಿಮ್ಗೆ ಟ್ರೈಲರ್ ಕಟ್ಟಲ್ಲಿ ನಿಮ್ಮ ಪಾತ್ರಗಳು ನೋಡಿದ್ವಿ, 3 ಶೇಡ್ಸ್ ಅಲ್ಲಿ ಮಾಡಿದೀರಾ. ಅಂಡ್ ಅದ್ರ ಬಗ್ಗೆ ಹೇಳೋದಾದ್ರೆ? ಸರ್, ಅದು ತುಂಬಾ ಚೆನ್ನಾಗಿತ್ತು ಸಿನಿಮಾದಲ್ಲಿ. ಟೋಟಲಿ ನನಗೆ ಅದೃಷ್ಟ ಅಂತ ಹೇಳ್ಕೋಬೇಕು. ಅದು ಡೈರೆಕ್ಟ್ರು ನನ್ನನ್ನ ಆತರ ಪೋಷಣೆ ಮಾಡಿದ್ರು ನನ್ನ ಪಾತ್ರನ. ಯಾಕೆಂದ್ರೆ ನನ್ನದು 3 ಶೇಡ್ಸ್ ಇದೆ. ಒಂದು ಪೆಪ್ಪರ್ ಅಂಡ್ ಬ್ಲ್ಯಾಕ್ದು ಹೇರ್ ಸ್ಟೈಲ್ ಇದೆ ವಿತ್ ಗಡ್ಡ, ಮತ್ತೆ ಲೈವ್ ನಂದು ಹೆಡ್ ಶೇವ್ ಮಾಡಿದ್ದಾರೆ, ಮತ್ತೆ 70s ಒಂದು ಯಂಗ್ ಲುಕ್ ಇದೆ. 3 ಲುಕ್ ಇದೆ. ನನ್ನ ಅದೃಷ್ಟ ಅನ್ಕೊಳ್ಬೇಕು. ಮೊದಲನೇ ಸಿನಿಮಾದಲ್ಲೇ ನನಗೆ 3 ಗೆಟಪ್ಸ್ ಸಿಕ್ಕಿರೋದು. ಆಕ್ಚುಲಿ ಅಂದ್ರೆ ಈ ಸಿನಿಮಾಗಳಲ್ಲಿ ಮುಖ್ಯ ಪಾತ್ರಧಾರಿಗಳಿಗೆ ಅಷ್ಟೊಂದು ಇಂಪಾರ್ಟೆನ್ಸ್ ಕೊಡುವಂಥದ್ದು. ಬಟ್ ಇಲ್ಲಿ ಎಲ್ಲಾ ಕ್ಯಾರೆಕ್ಟರ್ಗಳು ಒಂದೊಂದು ಕಥೆಗಳನ್ನ ಹೇಳುವಂಥದ್ದು. ಎಲ್ಲಾ ಕ್ಯಾರೆಕ್ಟರ್ಗಳು ತುಂಬಾನೇ ಸ್ಟ್ರಾಂಗ್ ಆಗಿರುವಂಥದ್ದು. ನಿಮ್ ಕ್ಯಾರೆಕ್ಟರ್ ಬಗ್ಗೆ ಹೇಳೋದಾದ್ರೆ ಏನು? ನಮ್ ಕ್ಯಾರೆಕ್ಟ್ರು ಮುಗ್ಗು ಅಂತ ನನ್ನ ಪಾತ್ರ. ನಾನು ಒಬ್ಬ ಮನೆ ಕೆಲಸದವನ ಪಾತ್ರ. ಅವ್ರು ಏನು ಹೇಳ್ತಾರೆ ಅದಕ್ಕೆ ನಿಯತ್ತಾಗಿ, ಆನೆಸ್ಟ್ ಆಗಿ, ಎಲ್ಲೋ ಅವ್ರು ಏನು ಹೇಳ್ತಾರೆ ಅದಕ್ಕೆ ಬದ್ಧನಾಗಿ ಇರುವಂತ ಪಾತ್ರ. ಏನು ಉಲ್ಟಾ ಪ್ರಶ್ನೆ ಮಾಡುವಂಥದ್ದು ಏನು ಪ್ರಶ್ನೆ ಇಲ್ಲ. ಅವ್ರು ಏನು ಹೇಳ್ತಾರೆ ಅದಕ್ಕೆ ಬದ್ಧ, ಸೀದಾ ಸಾದಾ. ಹೇಗೆ ಅಂದ್ರೆ 3 ಶೇಡ್ ಟ್ರೈಲರ್ ನೋಡಿದಾಗ ಒಂದು ನೇಕೆಡ್ ಒಂದು ವಾಕಿಂಗ್ ಸೀನ್ ಇದೆ. ಸೊ ಅದು ನೀವು ಅನ್ನೋದೊಂದು ಗೊತ್ತಾಗುತ್ತೆ. ಸೊ ನಿಮ್ಗೆ ಆ ಒಂದು ಸೀನ್ ಮಾಡುವಾಗ ಏನು ಓಡ್ತಾ ಇತ್ತು ತಲೆಯಲ್ಲಿ, ಅಥವಾ ಹಿಂಗೆ ಇದು ಮಾಡ್ತಾ ಇದ್ರಿ ಅದನ್ನ? ಅದು ಆಕ್ಚುಲಿ ಅದು ಎಕ್ಸ್ಪ್ಲೈನ್ ಮಾಡಿದಾಗ ಡೈರೆಕ್ಟ್ರು ಬಿಫೋರೇ ಹೇಳಿದ್ರು ಒಂದ್ ದಿವಸ ಮುಂಚೆ. ಅದು ನೀವು ಹೇಳಿದಾಗೆ ನನಗೂ ಕೂಡ ಒಂದ್ ಸ್ವಲ್ಪ ಇದು ಅನ್ನಿಸ್ತು ನನಗೆ. ಬಟ್ ಆದ್ರೆ ಅವರು ಆ ಶೂಟಿಂಗ್ ಸ್ಪಾಟ್ ಅಲ್ಲಿ ಆ ಕ್ಯಾರೆಕ್ಟರ್ ಇದೆಯಲ್ಲ, ನಾನು ಅವರ ಕೆಲಸಗಾರನಾಗಿ ಕೆಲಸ ಮಾಡ್ತಾ ಇದ್ದೇನಲ್ಲ, ಅವ್ರಿಗೆ ಹಾನೆಸ್ಟ್ ಆಗಿರೋದಕ್ಕೆ ಅವ್ರು ಏನ್ ಹೇಳ್ತಾರೆ ಅದನ್ನ ನನ್ಗೆ ಮಾಡಿದೆ ಅಂತ ಅನ್ನಿಸ್ಲೇ ಇಲ್ಲ ನನಗೆ. ನನಗೆ ಅದು ಪರಿಗಣನೆಗೆ ಬರಲೇ ಇಲ್ಲ ಅದು. ನಾನು ಈಗ ಟ್ರೈಲರ್ ಅಲ್ಲಿ ನೋಡಿ ನನಗೂ ಸ್ವಲ್ಪ ಶಾಕ್ ಆಯ್ತು ನನಗೆ. ಇವಾಗ ನಿಮ್ದು ಅಂದ್ರೆ ಆ ಲುಕ್, ಆ ಇದು ಎಷ್ಟು ಅಂದ್ರೆ ಪೂರ್ತಿ ಸಿನಿಮಾ ಲುಕ್ಗಳು ಬೇರೆ ಇರುತ್ತೆ, ಬಟ್ ಆ ಸೀನಿಗೆ ಮಾತ್ರನ ಲುಕ್ ಅಥವಾ ಯಾವ ತರ ಇರುತ್ತೆ? ಇಲ್ಲ, ಇಡೀ ಸಿನಿಮಾದಲ್ಲಿ ನಂದು ಪೆಪ್ಪರ್ ಅಂಡ್ ಸಾಲ್ಟ್ ಇದಿದೆ. ಆದ್ರೆ ಆ ಸೀನ್ ಮಾತ್ರ ಅದೊಂದೇ ಓನ್ಲಿ ಒಂದು ಶಾರ್ಟ್ ಮಾತ್ರ ಅವರು ಏನೋ ಅವ್ರಿಗೆ ಕೋಪ ಬರುತ್ತೆ. ಅವ್ರು ಏನೋ ಅನ್ಕೊಂಡೆ ನನಗೇನೋ ಒಂದು ಕೆಲಸ ವಹಿಸಿರ್ತಾರೆ, ಅದಾಗಿರಲ್ಲ. ಫಸ್ಟ್ ಟೈಮ್ ಕ್ಷಮೆ ಕೇಳಿದಾಗ ಅವ್ರು ಏನೋ ಒಂದು ಆರ್ಡರ್ ಮಾಡ್ತಾರೆ, ಅವಾಗ ನಾನು ಆತರ ನಾನು ಮಾಡ್ಬೇಕಾಗಿತ್ತು. ದೊಡ್ಡ ಮನೆ 3ನೇ ಒಂದು ತಲೆಮಾರು ವಿನಯ್ ರಾಜ್ಕುಮಾರ್ ಅವರು. ವಿನಯ್ ರಾಜ್ಕುಮಾರ್ ಮುಂಚೆ ನಾವು ಈ ತರ ಯಾವ್ದು ರಾ ಲುಕ್ ಅಲ್ಲಿ ಅಥವಾ ಈ ತರ ಮಾಸ್ ಲುಕ್ ಅಲ್ಲಿ ನೋಡಿರ್ಲಿಲ್ಲ. ಸೊ ಈ ಒಂದು ಪೆಪೆ ಸಿನಿಮಾ ಮುಖಾಂತರ ಅವರು ಹೊಸ ಒಂದು ಲುಕ್, ಅವ್ರ ಜೊತೆ ನಟನೆ ಮಾಡಿ ನಿಮ್ಗೆ ನಿಮ್ಮ ಅನುಭವ? ಸರ್, ನನ್ ನಿಜವಾಗ್ಲೂ ರೋಮಾಂಚನ ಆಗುತ್ತೆ. ಯಾಕೆಂದ್ರೆ ದೊಡ್ಡ ಮನೆ ಅವರ ಅಣ್ಣವರು ಮತ್ತೆ ರಾಘಣ್ಣ ಅವ್ರ ಸಿನಿಮಾ ನೋಡ್ಕೊಂಡು ಬೆಳೆದವ್ ನಾನು. ಅವರ ಮಗನ ಜೊತೆಲಿ ಆಕ್ಟ್ ಮಾಡೋ ಅವಕಾಶ ಸಿಕ್ಕಿದ ನನ್ನ ಸೌಭಾಗ್ಯ. ದೊಡ್ಡ ಮನೆ ಅವರು ವಿನಯ್ ಸರ್ ಅಲ್ಲಿ ಒಂದು ದೊಡ್ಡ ಮನೆ ಗುಣ ಅನ್ನೋದು ಒಂದು ಹೇಳ್ತೀನಿ ಕೇಳಿ. ನಾನು ಹೊಸಬ ಫೈಟ್ ನಡೀತಾ ಇತ್ತು, ನಾನು ಕೆಳಗಡೆ ಬಿದ್ರೆ ಅವ್ರ ಅಸಿಸ್ಟೆಂಟ್ಗಳು ಬಂದು ನನ್ನ ಎತ್ತರು, ನನಗೆ ನೀರು ಕುಡ್ಸೋರು. ನನಗೆ ಅವ್ರು ಯಾರಪ್ಪ ಬಂದು ಹಿಂಗೆ ಎತ್ತಾ ಇದಾರಲ್ಲ ಅಂತ ಫೈಟ್ ಮುಗಿದ್ಮೇಲೆ ನೋಡಿದ್ರೆ ಅವ್ರ ಅಸಿಸ್ಟೆಂಟ್ಗಳು. ವಿನಯ್ ಸರ್ ದೊಡ್ಡ ಮನೆ ಗುಣ ಅನ್ನೋದು ಅಲ್ಲಿ ನನಗೆ ಬಿಂಬಿಸ್ತದೆ. ಫಸ್ಟ್ ಅವ್ರಿಗೋಗಿ ನೀರು ಕೊಡು ಅಂತ ಹೇಳಿದ್ರು. ಅವ್ರನ್ನ ಎತ್ತಿ ಮೇಲೆ ಹೋಗಿ ನೀರು ಕುಡ್ಸಿ, ಜ್ಯೂಸ್ ಕುಡ್ಸಿ ಅಂದ್ಬಿಟ್ಟು ನನಗೆ ಫೈಟಲ್ಲಿ ತುಂಬಾ ಸಪೋರ್ಟ್ ಮಾಡೋ ಸರ್. ನನಗೆ ಆವಾಗ
ದೊಡ್ಡ ಮನೆ ಅಂತ ಯಾಕೆ ಹೇಳ್ತಾರೆ ಅನ್ನೋದು ನನಗೆ ಆವಾಗಲೇ ಗೊತ್ತಾಗಿದೆ. ದೊಡ್ಡ ಮನೆ ನಾವು ಎಕ್ಸ್ಪೀರಿಯನ್ಸ್ ಮಾಡಿರೋ ಮಟ್ಟಿಗೆ ದೊಡ್ಡ ಮನೆಗಳಿಗೆ ಹೋದಾಗ ಅವರು ನೀಡುವಂತ ಅತಿಥಿ ಸತ್ಕಾರ ಆಗಿರ್ಬೋದು ಎಲ್ಲ ಯಾವುದನ್ನು ಏನಕ್ಕೂ ಕಮ್ಮಿ ಇಲ್ಲ. ಊಟಕ್ಕೆ ಬರ ಇಲ್ಲ, ಅವ್ರ ಮನೆಗೆ ಹೋದಾಗ ಏನಕ್ಕೂ ಬರ ಇಲ್ಲ. ಸೊ ಓಕೆ, ದೊಡ್ಡ ಮನೆ ಒಂದು ಇವ್ರ ಜೊತೆ ನಿಮ್ದೊಂದು ಫೈಟ್ ಸೀಕ್ವೆನ್ಸ್ ನಾನು ನೋಡಿದೆ. ಆಕ್ಚುಲಿ ಅವರು ಏನು ಸೆಮಿನೇಕೆಡ್ ಅಲ್ಲಿ ಫೈಟ್ ಮಾಡತಕ್ಕಂಥದ್ದು. ಸೊ ಆ ಫೈಟ್ ಸೀಕ್ವೆನ್ಸ್ ಬಗ್ಗೆ, ಯಾಕಂದ್ರೆ ಫೈಟ್ ಮಾಸ್ ಎಲಿಮೆಂಟ್ಸ್ ಇರೋದ್ರಿಂದ ಫೈಟ್ ನಾರ್ಮಲಿ ತುಂಬಾನೇ ಇರುವಂತದ್ದು. ನೀವು ಫೈಟ್ ಸೀಕ್ವೆನ್ಸ್ ಬಗ್ಗೆ ಏನ್ ಹೇಳ್ತೀರಾ? ಆಕ್ಚುಲಿ ಫೈಟ್ಸ್ ನನ್ನ ಬಾಡಿಗೆ ಸ್ವಲ್ಪ ಹೋಗ್ತಾ ಇರ್ಲಿಲ್ಲ. ಬಟ್ ಏನು ಅಂದ್ರೆ ಅದು ಅವರು ಡೈರೆಕ್ಟರ್ ಮತ್ತೆ ನಮ್ಮ ಮಾಸ್ಟ್ರು ನರಸಿಂಹನ್ ಸರ್ ಅವರು ಹೇಳಿದಾಗ ಅದಕ್ಕೆ ಇದು ಮಾಡಿದ್ವಿ. ಅದಕ್ಕೆ ವಿನಯ್ ಸರ್ ತುಂಬಾ ಸಪೋರ್ಟ್ ಮಾಡಿದ್ರು. ಯಾಕೆಂದ್ರೆ ಅವರು ದೊಡ್ಡ ಮನೆ ಕುಡಿ, ನಾನು ಹೊಸಬ. ಅದು ಫೈಟ್ ಮಾಡ್ಬೇಕಾದ್ರೆ ಕೆಲವು ಸ್ಟ್ರಾಟಜಿಗಳು ಗೊತ್ತಿರ್ಬೇಕು, ಇಲ್ಲ ಅಂದ್ರೆ ಅದನ್ನ ನಿಜವಾಗ್ಲೂ ಏಟ್ ಬೀಳುತ್ತೆ. ಸೊ ಹಾಗಾಗಿ ಅದಕ್ಕೆ ವಿನಯ್ ಸರ್ ಏನೋ ತಪ್ಪಿ ಪಾಪ ನನಗೂ ಗೊತ್ತಿಲ್ಲ, ಆ ಕ್ಷಣದಲ್ಲಿ ಏನಾದ್ರು ಏಟ್ ಆಗಿದ್ರು ಅವ್ರು ಹೇಳಲಿಲ್ಲ, ಏನೂ ಆಗಿಲ್ಲ ಚೆನ್ನಾಗಿ ಮಾಡಿದ್ರಿ ಅಂತ ನಮ್ಗೆ ಎನ್ಕರೇಜ್ ಮಾಡ್ಕೊಂಡು ಫೈಟ್ ಸೀಕ್ವೆನ್ಸ್ ಅಲ್ಲಿ ನಂಗೆ ಅವ್ರ ಜೊತೆಲಿ ಅಭಿನಯಿಸ್ತಾ ಇದ್ದೀನಿ ಅಂತ ಅನ್ನಿಸ್ತಾನೆ ಇರಲಿಲ್ಲ. ಜಸ್ಟ್ ಪೆಪೆ ಜೊತೆ ಆಕ್ಟ್ ಮಾಡ್ತಾ ಇದ್ದೀನಿ ಅಂತ ಅನ್ನಿಸ್ತು. ಅಂದ್ರೆ ನೀವು ಆ ಕಾಡು ಒಳಗಡೆ ಆ ಫೈಟ್ ಒಂದು ಸೀಕ್ವೆನ್ಸ್ ಅಂದ್ರೆ ಪೆಪೆ ಓವರ್ ಆಲ್ ಟ್ರೈಲರ್ ಬಹಳನೇ ಇಷ್ಟ ಆಗುತ್ತೆ. ಟ್ರೈಲರ್ ಎಲ್ಲ ತುಂಬಾನೇ ಒಳ್ಳೆ ರೆಸ್ಪಾನ್ಸ್ ಗಳು ಬರ್ತಾ ಇದೆ. ಆ ಟ್ರೈಲರ್ ರೆಸ್ಪಾನ್ಸ್ ಬಗ್ಗೆ ನಿಮ್ಮ ಅಭಿಪ್ರಾಯ? ಸರ್ ತುಂಬಾ ವೆರಿ ಗುಡ್, ಇಂಪ್ರೆಸಿವ್. ಟೋಟಲ್ ಎಲ್ಲ ಕೇಳಿದವರು ನೋಡಿದವರು ನಮ್ಮ ಇಂಡಸ್ಟ್ರಿ ಟೆಕ್ನಿಷಿಯನ್ಸ್ ತುಂಬಾ ಜನ ಎಲ್ಲರೂ ತುಂಬಾ ಕಲ್ಟಿರೋ ರಾ ಮತ್ತೆ ನ್ಯಾಚುರಲ್ ಆಗಿ ಮಾಡಿರ್ತಕ್ಕಂಥ ಸಿನಿಮಾ ಅಂತ ತುಂಬಾ ಜನ ಹೊಗಳ್ತಾ ಇದಾರೆ ಸರ್. ಫೈಟ್ ಸೀಕ್ವೆನ್ಸ್ ಬಗ್ಗೆ ಅಂದ್ರೆ ಕಾಡಲ್ಲಿ ನಿಮ್ಮನ್ನ ಕಾಲು ಇಟ್ಕೊಂಡು ಇಲ್ದಾಡ್ತಕ್ಕಂಥದ್ದು ಒಂದು ಸೀನ್ ಇದೆ ಟ್ರೈಲರ್ ನೋಡಿದಾಗ. ಸೊ ನಿಮ್ಗೆ ಅವು ಆ ಫೈಟ್ ಮಾಡುವಾಗ ನಿಮ್ಗೆ ಆದಂತ ಏನಾದ್ರು ಗಾಯಗಳಾಗಿರ್ಬೋದು ಏನಾದ್ರು? ಇಲ್ಲ ಸರ್, ನಮ್ಗೆ ಯಾವ್ದು ಕಾಣಿಸ್ತಾ ಇಲ್ಲ ಆ ಸಂದರ್ಭದಲ್ಲಿ. ಯಾಕೆ ಅಂದ್ರೆ ಸೋತಾಗಿ ನಾವು ಕೆಳಗೆ ಬಿದ್ದಿರ್ತೀವಿ. ಆ ಸೋತಾಗಿ ಯಾವ ತರ ಅಭಿನಯಿಸ್ಬೇಕು ಅನ್ನೋದು ಅಷ್ಟೇ ಇದಾಗಿದ್ದು. ಅದು ಅಲ್ಲಿ ಶೂಟಿಂಗ್ ಸ್ಪಾಟ್ ಅಲ್ಲಿ ನಮ್ಗೆ ಯಾವುದೇ ರೀತಿ ನಮ್ಗೆ ಪೇನ್ಗಳು ಕಾಣಲೇ ಇಲ್ಲ. ಹೌದು. ನೀವು ಎಲ್ಲೆಲ್ಲಿ ಶೂಟ್ ಮಾಡಿರೋದು? ಸರ್ ನಾವು ಆಲ್ಮೋಸ್ಟ್ ವೀರಾಜಪೇಟೆ ಹತ್ರ ಪಾರಾಣೆ ಅಂತಿದೆ, ಆ ಸುತ್ತಮುತ್ತಲಿನ ಪ್ರದೇಶ, ನಾಪೋಕ್ಲು, ಮತ್ತೆ ಲಾಸ್ಟ್ ಫೈಟು ನಮ್ಮ ಮಯೂರ್ ಪಟೇಲ್ ಸರ್ದು ಒಂದು ರವಿವರ್ಮ ಮಾಸ್ಟ್ರು ಮಾಡಿದ್ರು ಇದರಲ್ಲಿ ಸಕಲೇಶ್ಪುರದಲ್ಲಿ. ಅಲ್ಲಿ ಮಾತ್ರ ಒಂದು ದಿವಸ ಅಲ್ಲಿ ಶೂಟಿಂಗ್ ಸರ್. ಓವರ್ ಆಲ್ ಸಿನಿಮಾ ಎಕ್ಸ್ಪೀರಿಯನ್ಸ್ ದೊಡ್ಡ ಮನೆಯವ್ರ ಜೊತೆ ನಟನೆ ಮಾಡಿದ್ರು. ಓವರ್ ಆಲ್ ಸಿನಿಮಾ ವೆರಿ ಗುಡ್ ಎಕ್ಸ್ಪೀರಿಯನ್ಸ್. ಡೈರೆಕ್ಟರ್ಗೆ ತುಂಬಾ ಕ್ಲಾರಿಟಿ ಇತ್ತು ಸಿನಿಮಾ ಬಗ್ಗೆ, ನಮ್ಗೇನು ಡೌಟೇ ಇರ್ತಿರ್ಲಿಲ್ಲ. ಅವ್ರು ಇಷ್ಟು ಹೇಳೋರು, ಅವ್ರ ಕ್ಲಾರಿಟಿ ಇದ್ದಾಗ ಅವ್ರು ಏನ್ ಹೇಳ್ತಾರೆ ಅದಕ್ಕೆ ಪೂರಕವಾಗಿ ಅಭಿನಯಿಸೋದು ಅಷ್ಟೇ ನಮ್ ಕರ್ತವ್ಯ ಆಗಿತ್ತು. ಡೈರೆಕ್ಟರ್ ಬಗ್ಗೆ ಹೇಳೋದಾದ್ರೆ, ಡೈರೆಕ್ಟರ್ ಆಕ್ಚುಲಿ ನಾನು ನೋಡಿ ಮಟ್ಟಿಗೆ ತುಂಬಾನೇ ಮಾತೇ ಆಡಲ್ಲ ಅವ್ರು. ಆಕ್ಚುಲಿ ನಾನು ನೋಡಿದ್ದೀನಿ. ಸೊ ಶೂಟಿಂಗ್ ಸೆಟ್ಗಳಲ್ಲಿ ಎಲ್ಲ ಯಾವ ತರ ಇದಿತ್ತು? ಅವರು ಪ್ರತಿಯೊಂದು ಪಾತ್ರಕ್ಕೂ ಇನ್ವಾಲ್ವ್ಮೆಂಟ್, ಈ ಪಾತ್ರ ಹೀಗೆ ಇರ್ಬೇಕು ಅಂತ ಅವ್ರ ಮೈಂಡ್ ಅಲ್ಲಿ ಡಿಸೈಡ್ ಮಾಡ್ಕೊಂಡು ಪಕ್ಕಾ ಕ್ಲಾರಿಟಿ ಇತ್ತು ಸರ್ ಅವ್ರಿಗೆ. ಹಾಗಾಗಿ ಅವ್ರಿಗೆ ಯಾವುದೇ ಡೌಟ್ಗಳು ಇರ್ಲಿಲ್ಲ. ನಮ್ಗೆ ಡೌಟ್ ಬರೋದು ಇದಾದ್ಮೇಲೆ ಇದಲ್ವಾ ಸರ್ ಅಂತ. ಅವ್ರಿಗೊಂದು ಕ್ಲಾರಿಟಿ ಇತ್ತು. ಅವರು ಬೇರೆ ತರನೇ ನರೇಟ್ ಮಾಡಿದ್ದಾರೆ ಸ್ಕ್ರೀನ್ ನರೇಷನ್. ಮತ್ತೆ ಅದು ಸ್ಕ್ರೀನ್ ನರೇಷನ್ ತುಂಬಾ ಫ್ರೆಶ್ ಆಗಿದೆ. ನೀವು ರೆಗ್ಯುಲರ್ ಸಿನಿಮಾಗಳು ಏನ್ ನೋಡ್ತೀರಾ ಅದನ್ನ ಸ್ವಲ್ಪ ಬ್ರೇಕಪ್ ಮಾಡಿ ನ್ಯಾಚುರಲ್ ಆಗಿ ಪ್ರತಿ ಪಾತ್ರಗಳನ್ನ ಪೋಷಣೆ ಮಾಡಿದ್ದಾರೆ ಅವರು. ರಾಘಣ್ಣ ಅವ್ರ ಶೂಟಿಂಗ್ ವಿಸಿಟ್ ಮಾಡ್ತಾ ಇದಾರೆ ಅವಾಗ? ಸರ್ ನಾನಿದ್ದಾಗ ಬಂದಿರ್ಲಿಲ್ಲ, ತುಂಬಾ ಸಲ ಬಂದಿದ್ದಾರಂತೆ. ಬಹಳ ಖುಷಿ ಆಯ್ತು. ದೊಡ್ಡವರೆಲ್ಲ ಈ ಸಿನಿಮಾ ಬಗ್ಗೆ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದಾರೆ. ರಾಘಣ್ಣ ಅವ್ರ ಹತ್ರ ಏನಾದ್ರು ಮಾತುಕತೆ ಏನಾದ್ರು ಆಗಿತ್ತ ನಿಮ್ಗೆ? ಸರ್ ಮಾತುಕತೆ ಪಾಪ ಮನೆಗೆ ಬರ್ಡೇ ಕರೆದಿದ್ರು, ಮಾಡಿ ಎಲ್ಲ ಊಟ ಮಾಡಿಸಿ ಪ್ರೀತಿಯಿಂದ ಮನೆ ಬರ್ತಾರೆ. ಮೊನ್ನೆ ಕರೆದು ನಮ್ಮ ಕಲಾವಿದರುಗಳೆಲ್ಲಾನು ಕೇಕ್ ಕಟ್ ಮಾಡಿಸಿ ಒಂದು ಆಶೀರ್ವಾದ ತಗೊಂಡು ಬಂದ್ವಿ. ಎಲ್ಲ ಕಲಾವಿದ್ರಿಗೂ ಒಂದು ಆಸೆ ಇರುತ್ತೆ ದೊಡ್ಡ ಮನೆಯವ್ರ ಜೊತೆ ನಟನೆ ಮಾಡ್ಬೇಕು ಅನ್ನೋಂಥದ್ದು. ನಿಮ್ಮ ಆಸೆನೂ ಈಡೇರಿದೆ ಅಂತ ಅನ್ಕೊಂಡಿದೀನಿ. ಖಂಡಿತ ಸರ್, ನಿಜವಾಗ್ಲೂ ನನಗೆ ಈ ಪಾತ್ರ ಸಿಕ್ಕಿದ್ದು ನಮ್ಮ ನೀನಾಸಂ ಸತೀಶು ಮತ್ತೆ ಗೊಂಬೆಗಳೆಲ್ಲ ಅರುಣ್ ಅವರ ಸಹಕಾರದಿಂದ ನನಗೆ ಸಿನಿಮಾ ಡೈರೆಕ್ಟರ್ ಪರಿಚಯ ಆಯ್ತು. ಸೊ ಹಾಗಾಗಿ ಅವರು ನನ್ನನ್ನು ನೋಡಿ ಒಂದು ಡಿಸೈನ್ ಮಾಡಿದ್ರು, ಈ ತರ ಗೆಟಪ್ ಬೇಕು, ನೀವು ಡ್ರೈವಿಂಗ್ ಕಲಿಬೇಕು ಎಲ್ಲ ಹೇಳಿ ಪ್ರಿಪರೇಷನ್ ಮಾಡಿ ಸಿದ್ಧತೆ ಮಾಡ್ಕೊಂಡು ಈ ಪಾತ್ರಕ್ಕೆ ನಾನು ಪೂರಕವಾಗಿ ಅಭಿನಯಿಸಿದ್ದೇನೆ. ಓವರ್ ಆಲ್ ಈಗ ಸಿನಿಮಾ 30th ರಿಲೀಸ್ ಆಗ್ತಾ ಇದೆ. ಸೊ ಏನಂತೀರಾ ಜನಕ್ಕೆ? ಸರ್ ನಿಜವಾಗ್ಲೂ ದಯವಿಟ್ಟು ಕನ್ನಡದಲ್ಲಿ ಬೇರೆ ಭಾಷೆಗಳಲ್ಲೆಲ್ಲ ಸಿನಿಮಾಗಳು ಬಂದನ್ನ ನೀವು ಎಂಕರೇಜ್ ಮಾಡ್ತೀರಾ. ಇದು ತುಂಬಾ ಅದ್ಭುತವಾಗಿ ಬಂದಿದೆ. ಇಲ್ಲಿ ಒಂದು ಸಿನಿಮಾ ಅಂದ್ರೆ ಡಿವೈಡ್ ಮಾಡ್ಬಿಡ್ತಾರೆ, ಆರ್ಟ್ ಸಿನಿಮಾ, ಕಮರ್ಷಿಯಲ್ ಸಿನಿಮಾ ಅಂತ. ಇವೆರಡನ್ನು ಬ್ಲೆಂಡ್ ಮಾಡಿ ವಾಸ್ತವತೆಗೆ ಹತ್ತಿರವಾಗಿ ತುಂಬಾ ಚೆನ್ನಾಗಿ ನರೇಟ್ ಮಾಡಿದ್ದಾರೆ. ದಯವಿಟ್ಟು ಎಲ್ಲ
ಚಿತ್ರಮಂದಿರಕ್ಕೆ ಬಂದು 30ನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಾ ಇದೆ, ದಯವಿಟ್ಟು ಎಲ್ಲ ನೋಡಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್, ಆಲ್ ದ ಬೆಸ್ಟ್. ಥ್ಯಾಂಕ್ ಯು.